ನಮಸ್ತೆ ವೀಕ್ಷಕರೇ, ಜಾತಕಾಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಇವತ್ತು ಬುಧವಾರ, ಜೊತೆಗೆ ಇವತ್ತಿನಿಂದ ಆಷಾಢ ಮಾಸ ಶುರುವಾಗ್ತಾ ಇದೆ. ಹಾಗಾದ್ರೆ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳು ಹಾಗೂ ನೀವು ಕಳಿಸಿರುವ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ನಾನು ಈಗಾಗಲೇ ಹೇಳಿದೆ, ಇವತ್ತಿನಿಂದ ಆಷಾಢ ಮಾಸ ಶುರುವಾಗ್ತಾ ಇದೆ. ಹಾಗಾದರೆ ಇದರ ವಿಶೇಷತೆ ಏನು ಅನ್ನೋದನ್ನು ವೀಕ್ಷಕರಿಗೆ ತಿಳಿಸೋದಾದರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯಶ್ರಿತೌ ವಾಚನ್ನ ಸದದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರ್ವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು, ಪ್ರತಿಪತ್ತಿಥಿ, ಪುಷ್ಯ ನಕ್ಷತ್ರ. ಈ ದಿವಸ ಆಷಾಢ ಮಾಸ ತುಂಬ ವಿಶಿಷ್ಟವಾದ ಮಾಸ. ಯಾಕೆ? ವಸ್ತುತಃ ಇದನ್ನು ವರ್ಜ್ಯ ಮಾಸ. ಯಾವುದೇ ಶುಭ ಕಾರ್ಯಗಳಿಗೆ ಆಷಾಢ ಮಾಸವನ್ನು ಬಳಸೋದಿಲ್ಲ. ಆಷಾಢ ಮಾಸ ಬಂತು, ಈ ಮಾಸದಲ್ಲಿ ನಾವು ಯಾವುದೇ ಶುಭ ಕಾರ್ಯ ಮಾಡೋದಿಲ್ಲ, ಶ್ರಾವಣ ಬರಲಿ, ಹೀಗೆಲ್ಲ ನಮ್ಮ ತಲೆಯಲ್ಲಿ ಪೂರ್ವಿಕರು ತುಂಬಿದ್ದಾರೆ. ವಸ್ತುತಃ ಆಷಾಢ ಯಾಕೆ ಶ್ರೇಷ್ಠ ಮಾಸ ಅಂತಂದರೆ, ಆಷಾಢದಿಂದ ನಮಗೆ ಶಿಸ್ತು ಪ್ರಾರಂಭವಾಗುತ್ತೆ. ವ್ರತ, ನಿಯಮ, ಅನುಷ್ಠಾನಗಳು ಇವುಗಳಿಗೆ ಒಂದು ಚಾಲನೆ ಕೊಡ್ತಕ್ಕಂಥ ಮಹಾಮಾಸವಾಗಿದೆ. ಇದೇ ಮಾಸದಲ್ಲಿ ಬರ್ತಕ್ಕಂಥ ಮತ್ತೊಂದು ಶ್ರೇಷ್ಠವಾದದ್ದು ಅಂತಂದರೆ ಪ್ರಥಮ ಏಕಾದಶಿ. ತುಂಬ ವಿಶಿಷ್ಟವಾದದ್ದು. ಆ ದಿವಸ ವಿಷ್ಣು ಶಯನ ಯೋಗನಿದ್ರೆಗೆ ಜಾರ್ತಾನೆ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಅಲ್ಲಿಂದ ದೇವಾನುದೇವತೆಗಳಿಗೆಲ್ಲ ರೆಸ್ಟ್. ನಾವು ಹೇಗೆ ರಾತ್ರಿ ಆದರೆ ಮಲಗ್ತೀವೋ, ರೆಸ್ಟ್ ಮಾಡ್ತೀವೋ, ಆ ರೀತಿಯಲ್ಲಿ ಭಗವಂತನಿಗೂ ಇದೊಂದು ವಿಶ್ರಾಂತಿಯ ಕಾಲ. ಆಷಾಢ ಮಾಸದಿಂದ ಉತ್ಥಾನ ದ್ವಾದಶಿ ಅಂದರೆ ಕಾರ್ತಿಕ ಮಾಸದವರೆಗೆ 4 ತಿಂಗಳು ಇದನ್ನು ನಿದ್ರಾಕಾಲ ಅಂತ ಕರೀತಾರೆ. ಭಗವಂತ ಯೋಗ ನಿದ್ರೆಯಲ್ಲಿ ಬರೀ ವಿಷ್ಣು ಅಷ್ಟೇ ಅಲ್ಲ, ಎಲ್ಲ ದೇವತೆಗಳು ಈ ಸಂದರ್ಭದಲ್ಲಿ ಒಂದೊಂದು ದಿವಸ ಅವರು ಶಯನಕ್ಕೆ ಅಣಿಯಾಗ್ತಾರೆ, ಸಿದ್ಧರಾಗ್ತಾರೆ ಅಂತಕ್ಕಂಥದ್ದಿದೆ. ಮುಖ್ಯವಾಗಿ ಮೋಡ ಆವರಿಸುತ್ತೆ. ನಮ್ಮ ನಾವು ಕಾಣ್ತೀವೋ ಪ್ರಕೃತಿಯಲ್ಲಿ ಅಷ್ಟು ಪ್ರಖರವಾದ ಬೆಳಕಿರೋದಿಲ್ಲ. ಮೋಡ ಬಂದಾಗ ಅದು ಕತ್ತಲನ್ನು ಸಂಕೇತವಾಗಿ ಸೂಚಿಸ್ತಕ್ಕಂಥದ್ದಾಗಿದೆ. ಈ ಕಾರಣದಿಂದ ಇಡೀ ಬ್ರಹ್ಮಾಂಡಕ್ಕೆ ಕತ್ತಲಾಗಿದೆ. ಈಗ ಭಗವಂತರಿಗೆ ನಿದ್ರೆಯ ಕಾಲ. ಹೀಗಾಗಿ ದಕ್ಷಿಣಾಯಣವೂ ಈಗ ನಾಳೆ ಬರ್ತದೆ. ಇನ್ನೆರಡು ದಿನ ಬಿಟ್ಟರೆ ದಕ್ಷಿಣಾಯಣ ಪ್ರಾರಂಭವಾಗುತ್ತೆ. ದಕ್ಷಿಣಾಯಣ ದೇವತೆಗಳ ರಾತ್ರಿ ಕಾಲ ಅಂತ ಕರೀತಕ್ಕಂಥದ್ದು. ಹೀಗಾಗಿ ಅವರು ಯೋಗನಿದ್ರೆಯಲ್ಲಿದ್ದಾಗ ನಾವು ಶಿಸ್ತಿನಿಂದ ಭಗವದ್ ಆರಾಧನೆ ಮಾಡಬೇಕು. ಹಗಲು ಗಲಭೆ ಜಾಸ್ತಿ. ನಾವೇ ಸಾಮಾನ್ಯವಾಗಿ ನಮ್ಮಂತೆ ದೇವರು, ನಾವು ಹಾಗೆ ಕಾಣ್ತಕ್ಕಂಥದ್ದು. ಹೀಗಾಗಿ ದೇವತೆಗಳು ಹಗಲಲ್ಲಿ ತುಂಬ ಚಟುವಟಿಕೆ. ನಾವು ಸಹಜ ಅಲ್ವಾ, ಹಗಲಲ್ಲಿ ಯಾವ ಕೆಲಸ ಮಾಡ್ತಾಯಿದ್ದೀನಿ, ಯಾರು ಕಾಲ್ ಮಾಡಿದ್ರು ಅಥವಾ ಯಾರು ನಮ್ಮನ್ನು ಮಾತಾಡಿಸಿದ್ರು ಇವುಗಳ ಬಗ್ಗೆ ಅಷ್ಟು ಇದಿರೋದಿಲ್ಲ. ಆದರೆ ರಾತ್ರಿ ವೇಳೆಯಲ್ಲಿ ಒಂದು ರೀತಿ ಪ್ರಶಾಂತತೆ ಇರುತ್ತೆ. ಯಾರಾದರೂ ಏನಾದರೂ ಮಾತಾಡಿಸಿದ್ರೆ ಕೇಳಿಸ್ಕೊಳ್ಳೋಣ, ಯಾವುದಾದ್ರೂ ಕಥೆ ಕೇಳೋಣ, ಅಥವಾ ಇನ್ನೇನೋ ಒಂದು ಮನಸ್ಸಿಗೆ ಯಾವುದು ಸಮಾಧಾನ ತಂದು ಕೊಡುತ್ತೋ, ಶಾಂತಿ ತಂದು ಕೊಡುತ್ತೋ ಅಂಥ ಕೆಲಸಗಳನ್ನು ಮಾಡ್ತೀವಿ ಸಂಧ್ಯಾ ನಂತರದಲ್ಲಿ. ಹಾಗೆಯೇ ಇದು ಈ ಆಷಾಢ ಮಾಸದಿಂದ ಕಾರ್ತಿಕದವರೆಗೆ ಪೂಜೆ, ಅರ್ಚನೆ, ಧ್ಯಾನ, ಜಪ, ತಪಸ್ಸು ಇವುಗಳಲ್ಲಿ ನಾವು ತೊಡಗಿದಾಗ ಭಗವಂತನಿಗೆ ಬಹಳ ಬೇಗ ಕೇಳಿಸುತ್ತೆ. ಹಾಗಾಗಿ ವ್ರತಗಳೆಲ್ಲ ಶುರುವಾಗುತ್ತೆ. ಈಗ ಈ 4 ತಿಂಗಳಲ್ಲಿ ನೋಡಿ, ನಾವು ಜ್ಯೋತಿರ್ಭೀಮೇಶ್ವರ ವ್ರತ ಈ ಒಂದು ಆಷಾಢ ಮಾಸದ ಅಮಾವಾಸ್ಯೆಯಿಂದ ಶುರುವಾಗುತ್ತೆ. ಅಲ್ಲಿಂದ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ನಾಗರ ಚೌತಿಯಿಂದ ಹಿಡಿದು ನಾಗರ ಪಂಚಮಿ, ಆಮೇಲೆ ವರಮಹಾಲಕ್ಷ್ಮಿ ವ್ರತ, ಅದಾದ ನಂತರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ, ಆನಂತರ ಭಾದ್ರಪದ ಮಾಸದಲ್ಲಿ ಗಣಪತಿ ಬರ್ತಕ್ಕಂಥ ಅಲ್ಲಿ ಗೌರಿ, ಗಣಪತಿ, ಪಿತೃದೇವತೆಗಳ ಆರಾಧನೆ, ನವರಾತ್ರಿ, ಹೀಗೆ ಶುರುವಾಗುತ್ತೆ. ಎಲ್ಲವೂ ಕೂಡ ಭಗವದ್ ಆರಾಧನೆಗೆ ಮೀಸಲಿಟ್ಟಂಥ ಕಾಲ. ಹೀಗಾಗಿ ಆಷಾಢ ಮಾಸ ಅತ್ಯಂತ ಶ್ರೇಷ್ಠ ಮಾಸ. ಒಂದು ವಿಶಿಷ್ಟ ತಪಸ್ಸಿಗೆ ನಮ್ಮನ್ನು ಸಿದ್ಧಗೊಳಿಸುವಂಥ ಮಾಸವಾಗಿದೆ. ಇನ್ನು ಪ್ರಕೃತಿಯಲ್ಲಿ ಗಮನಿಸ್ಕೊಂಡ್ರೆ ಆಷಾಢ ಮಾಸದಿಂದ ಗಾಳಿ, ನಾವೇನು ಮುಂಗಾರು ಅಂತ ಕಾಣ್ತೀವೋ ಅಲ್ಲಿನ ಗಾಳಿ ಮಾರುತ ವಲಯಗಳೆಲ್ಲ ವಿಪರೀತವಾಗಿ ಬೀಸಿ ಮೋಡಗಳನ್ನು ತಂದು ಕೊಡ್ತಕ್ಕಂಥದ್ದು.
ಆಷಾಢ ಮಾಸದ ಗಾಳಿಯಿಂದಲೇ ನಮಗೆ ಮೋಡಗಳು ಬರ್ತಕ್ಕಂಥ. ಇಷ್ಟು ದಿವಸ ಮಳೆ ಆಗಿಲ್ಲ. ವಸ್ತುತಃ ಆಷಾಢ ಮಾಸ ಶುರುವಾಗಿ ಬಹುಶಃ ಒಂದು 20 ದಿವಸ ಆಗಿಬಿಟ್ಟಿದೆ. ಪಂಚಾಂಗ ತಿದ್ದುಕೊಂಡಿಲ್ಲ ನಾವು, ಆದರೆ ಕಾಲವನ್ನು ನೋಡಿದಾಗ ಹಾಗಾಗಿದೆ. ಇನ್ನು ಬರ್ತದೆ, ಈಗ ವರ್ಷ ಋತು ಬರುತ್ತೆ, ಮುಂದೆ ಮಳೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈಗ ಬರಗಾಲ, ಏನು ಮಳೆ ಆಗ್ತಾ ಇಲ್ಲ ಅಂತೆಲ್ಲ ಆತಂಕ ಇದೆ. ವಸ್ತುತಃ ಆಗುತ್ತೆ, ಮಳೆಗೆ ಸ್ವಲ್ಪ ಮಳೆಯ ಸಾಧ್ಯತೆ ಇದೆ. ತೀರಾ ಹಾಗಿಲ್ಲ, ಏನು ಮಳೆಯೇ ಆಗದೆ ಬರಗಾಲ ಅನ್ನುವ ಲಕ್ಷಣಗಳೇನು ಸೂಚಿಸ್ತಾ ಇಲ್ಲ ಪಂಚಾಂಗ. ಹೀಗಾಗಿ ನಾವು ನಿರೀಕ್ಷೆ ಇಟ್ಕೊಳ್ಬಹುದು. ಮತ್ತು ಈ ಆಷಾಢದ ಗಾಳಿಯಲ್ಲಿ ಹಿಂದೆಲ್ಲ ಯಾಕೆ ನಾವು ಈ ಶುಭ ಕಾರ್ಯಗಳನ್ನು ಮಾಡ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕೆ ನಿಮಗೆ ಗೊತ್ತೇ ಇದೆ. ಇಷ್ಟು ಗಾಳಿ ಇದ್ದರೆ ಹಿಂದೆಲ್ಲ ಚೌಟ್ರಿಗಳಿರಲಿಲ್ಲ. ಮನೆ ಮುಂದೆ ಚಪ್ಪರ ಹಾಕ್ಕೊಳ್ತಾ ಇದ್ದರು, ಮನೆ ಮುಂದೆ ಯಾವುದೋ ಒಂದು ಟೆಂಟ್ ಕಟ್ಕೊಳ್ತಾ ಇದ್ದರು. ಅಲ್ಲಿ ಮದುವೆ ಸಮಾರಂಭಗಳು, ಉಪನಯನಗಳು, ಇನ್ನೇನು ಶುಭ ಕಾರ್ಯಗಳನ್ನು ಮಾಡ್ತಾಯಿದ್ರು. ಇಷ್ಟು ಗಾಳಿ ಬಂದರೆ ಆಷಾಢ ಗಾಳಿಗೆ ಆನೆ ಅಲ್ಲಾಡುತ್ತೆ ಅಂತ ಗಾದೆ. ಇನ್ನು ಸಾಮಾನ್ಯರ ಕಥೆ ಏನು? ಹೀಗಾಗಿ ಆ ಚಪ್ಪರವೋ ಮತ್ತೊಂದು ಕಟ್ಟಿರ್ತಕ್ಕಂಥದ್ದು ಗಾಳಿಗೆ ತೂರು ಹೋದರೆ ಅಮಂಗಳ ಆಗ್ತಾಯಿತ್ತು. ಮತ್ತು ಜನ ನಡ್ಕೊಂಡು ಬರಬೇಕಿತ್ತು. ಹಿಂದೆ ಗಾಡಿಗಳಲ್ಲೆಲ್ಲ ಬರ್ತಾಯಿದ್ರು. ಅಷ್ಟು ಗಾಳಿ ಬೀಸಿದಾಗ ಬರ್ತಕ್ಕಂಥ ಗಾಡಿಯ ಚಕ್ರ, ಎತ್ತುಗಳ ಕಥೆ ಏನಾಗಬೇಕು? ಯಾವುದೋ ಸಾಗಾಣಿಕೆ ಮಾಡ್ತಾಯಿದ್ರೆ ತರಕಾರಿಗಳನ್ನು ಮತ್ತೊಂದು, ಅವುಗಳ ಕಥೆ ಬಹಳ ಕಷ್ಟ ಆಗ್ತಾಯಿತ್ತು. ಹೀಗಾಗಿ ಆಷಾಢ ಗಾಳಿ ಸಂದರ್ಭದಲ್ಲಿ ಯಾವುದೇ ಶುಭ ಕಾರ್ಯ ಬೇಡ ಅಂತ ಪೂರ್ವಿಕರು ಒಂದು ನಿರ್ಣಯ ಮಾಡಿದ್ರು. ತುಂಬ ಪ್ರಾಚೀನದಲ್ಲಿ ಆಷಾಢವನ್ನು ಈ ಮಂಗಳ ಕಾರ್ಯಗಳಿಗೆ ವರ್ಜ್ಯ ಅಂತ ಏನೂ ಹೇಳಿಲ್ಲ ಅಂತ ವಿದ್ವಾಂಸರೆಲ್ಲ ದಾಖಲು ಮಾಡ್ತಾರೆ. ಹೀಗಾಗಿ ಆಷಾಢ ಮಾಸದಲ್ಲಿ ನಾವು ಯಾವುದೇ ಶುಭ ಕಾರ್ಯ ಮಾಡಲ್ವಾ ಅಂತಂದರೆ ಖಂಡಿತ ವಿವಾಹಾದಿಗಳು ನಡೀತಾ ಇತ್ತು ಅನ್ನಲಿಕ್ಕೆ ದಾಖಲೆ ಇದ್ದಾವೆ. ಹೀಗಾಗಿ ಗಾಳಿ ಪ್ರಕೃತಿಯ ಕಾರಣದಿಂದಾಗಿ ಇತ್ತೀಚೆಗೆ ಅದು ಮಾಡಿಲ್ಲ. ಈಗಂತೂ ಭೂಕಂಪ ಆದರೂ ತಟ್ಕೊಳ್ತಕ್ಕಂಥ ಟೆಕ್ನಾಲಜಿ ಮುಂದುವರೆದಿದೆ. ಈಗ ಎಲ್ಲ ಕಾಲದಲ್ಲೂ ಆಗುತ್ತೆ. ಹೀಗಾಗಿ ಆ ಕಾಲವನ್ನು ನಾವು ಗೌರವಿಸಬೇಕು. ಮಳೆ ಸಹಜವಾಗಿ ಗಾಳಿ ಇದ್ದಾಗಿ ಹೊರಗಡೆ ಹೋಗಿ ಆಗ್ತಾಯಿಲ್ಲ ಹೋಗಲಿಕ್ಕೆ. ಅಷ್ಟು ಗಾಳಿ ಕಣ್ಣಿಗೆಲ್ಲ ಧೂಳೆಲ್ಲ ರಾಚುತ್ತೆ, ಕಷ್ಟ ಆಗುತ್ತೆ. ಈ ಕಾರಣದಿಂದ ಈ ಸಂದರ್ಭದಲ್ಲಿ ಬೇಡ, ಯಾವುದೇ ಶುಭ ಕಾರ್ಯಗಳು ಬೇಡ ಅಂತ. ಮತ್ತು ಈಗ ನಾವು ಸಿದ್ಧತೆ, ಈಗ ಮಳೆ ವರ್ಷ ಋತು ಪ್ರಾರಂಭ ಆಗುತ್ತೆ ಮುಂದೆ. ಹೀಗಾಗಿ ನಮ್ಮದು ಕೃಷಿ ದೇಶ ಆಗಿತ್ತು. ಹೀಗಾಗಿ ಕೃಷಿಗೆ ಸಿದ್ಧತೆ ಮಾಡಿಕೊಳ್ತಕ್ಕಂಥ ತಯಾರಿಗಳೆಲ್ಲ ಈಗ ನಡೀತಾ ಇತ್ತು. ಅದಕ್ಕೆ ಬಿತ್ತನೆಗೆ ಬೇಕಾಗಿರತಕ್ಕಂಥದ್ದು ಏನು ಗೊಬ್ಬರ, ಮತ್ತೊಂದು ಅವುಗಳ ಬೀಜದ ಸಂಗ್ರಹ, ಅವುಗಳೆಲ್ಲ ಜೊಳ್ಳಾಗಿಲ್ಲದೆ ಚೆನ್ನಾಗಿದ್ದವ, ಇವುಗಳನ್ನು ಪರಿಷ್ಕರಣೆ ಮಾಡ್ಕೊಳ್ತಕ್ಕಂಥದ್ದು. ಹೀಗೆಲ್ಲ IT BTಯಲ್ಲಿ ಎಲ್ಲಿದ್ವು ಹೇಳಿ? 2000ರಿಂದ ಇತ್ತೀಚೆಗೆ ನಾವು ಈ ಆರ್ಭಟ ನೋಡ್ತಾ ಇದ್ದೀವಿ. ಮುಂಚೆ ಎಲ್ಲ ಹೆಚ್ಚು ಕಡಿಮೆ ಕೃಷಿ ಅವಲಂಬನೆಯಾಗಿತ್ತಲ್ವ. ಈ ಕಾರಣದಿಂದಾಗಿ ನಮ್ಮಲ್ಲಿ ಇದನ್ನೆಲ್ಲ, ಅದರಲ್ಲೂ ಭಾರತ ದೇಶದಲ್ಲಿ ಕೃಷಿ ಪ್ರಧಾನ ದೇಶ, ಈ ಕಾರಣದಿಂದಾಗಿ ಇವುಗಳಿಗೆ ಸಿದ್ಧತೆ ಮಾಡಿಕೊಳ್ಬೇಕು ಅನ್ನೋದು ಒಂದು. ಈ ಮಾಸದಲ್ಲೇ ನಾವು ಕಾಣ್ತಕ್ಕಂಥ ಅತ್ಯಂತ ಶ್ರೇಷ್ಠವಾದದ್ದು ಅಂತಂದರೆ ಗುರುಪೌರ್ಣಮಿ. ವೇದವ್ಯಾಸರನ್ನು ಸ್ಮರಿಸಿಕೊಂಡು ಜಯಂತಿ, ಆ ದಿವಸ ವೇದವ್ಯಾಸರು ಹುಟ್ಟಿದ ದಿವಸ ಅಂತ, ಅವತರಿಸಿದ ದಿವಸ ಅಂತ, ಆ ಶ್ರದ್ಧೆಯಿಂದ ಎಲ್ಲ ಗುರುಗಳಿಗೆ ನಾವು ಒಂದು ಪ್ರಾರ್ಥನೆ, ನಮನ ಸಲ್ಲಿಸುವಂಥ ಒಂದು ವಿಶಿಷ್ಟವಾದ ಒಂದು ಘಟ್ಟವು ಈ ಪೌರ್ಣಮಿಯಲ್ಲಿ ಕಾಣ್ತೀವಿ ನಾವು. ಆಷಾಢ ಪೌರ್ಣಮಿಯಲ್ಲಿ ಅದನ್ನು ಗುರುಪೌರ್ಣಮಿ ಅಂತ ಕರೀತಾರೆ. ಅಲ್ಲಿಂದ ನಮಗೆ ಗುರುವಿನ ಮಾರ್ಗದರ್ಶನದಿಂದ ನಾವು ಹೇಗೆ ಬದುಕನ್ನು ರೂಪಿಸ್ಕೊಳ್ಬೇಕು ಅನ್ನೋದಕ್ಕೆ ಒಂದು ವಿಶಿಷ್ಟ ಹಾದಿಯನ್ನು ಹಾಕ್ಕೊಡ್ತಕ್ಕಂಥ ಗುರುಪೌರ್ಣಮಿ ಈ ಆಷಾಢ ಮಾಸ ಅಂತ ಒಂದು ವಿಶಿಷ್ಟವಾದದ್ದನ್ನು ತಂದುಕೊಟ್ಟು ಅಲ್ಲಿಂದ ನಿಮ್ಮ ಬದುಕು ಹೀಗಿರಬೇಕು ಅನ್ನೋ ಜಾಡನ್ನು, ದಾರಿಯನ್ನು ತೋರಿಸುವ ಒಂದು ಮಾರ್ಗದರ್ಶಿ ಮಾಸವಾಗಿದೆ. ಹೀಗಾಗಿ ಈ ಮಾಸವನ್ನು ನಾವು ಗೌರವಿಸೋಣ, ಸ್ವಾಗತಿಸೋಣ. ಈ ಮಾಸದಲ್ಲಿ ಏಕಭುಕ್ತ ವ್ರತ, ಒಂದು ಹೊತ್ತು ಊಟ ಮಾಡಿದ್ರೆ ಬಹಳ ವಿಶಿಷ್ಟವಾದ ಫಲಗಳು, ವಾಮನ ಪ್ರೀತ್ಯರ್ಥವಾಗಿ ಮಾಡ್ತಕ್ಕಂಥ ಒಂದು ವ್ರತ ಅದು ಮಾಡೋದರಿಂದ ಭಗವತ್ ಕೃಪೆ ಉಂಟಾಗುತ್ತೆ ಅಂತಕ್ಕಂಥದ್ದನ್ನು ಶಾಸ್ತ್ರಗಳು ನಿರೂಪಣೆ ಮಾಡ್ತವೆ. ಹೀಗಾಗಿ ಸಾಧ್ಯವಾದವರು, ಸಾಮರ್ಥ್ಯ ಇರತಕ್ಕಂಥವರು ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮೊದಲ ಸಂದೇಶ ಗದಗದಿಂದ ಮಕ್ಕಳ ಬಗ್ಗೆ ಕೇಳಿದ್ದಾರೆ. ಮೊದಲ ಮಗುವಿನ ಹೆಸರು ಸುಮಾ. ಇವರು ಹುಟ್ಟಿದ ದಿನಾಂಕ 6/3/2001, ಹುಟ್ಟಿದ ಸಮಯ 2:30 PM. ಇವರ ಪ್ರಶ್ನೆ, ಯಾವುದಾದ್ರೂ ದೋಷ ಇದೆಯಾ, ಪರಿಹಾರ ತಿಳಿಸಿ ಅಂತ ಕೇಳ್ತಿದ್ದಾರೆ. ಸುಮಾ ಅವರ ಪ್ರಶ್ನೆ ಮಗುವಿನ ಬಗ್ಗೆ ಕೇಳಿದಾರಲ್ವ, ಏನಾದರೂ ದೋಷ ಇದೆಯಾ ತಿಳಿಸಿ ಅಂತ. ಜಾತಕ ನೋಡೋಣ. ನೋಡಿ, ಇದು ಜಾತಕವನ್ನು ಪರಿಶೀಲಿಸಿದರೆ ಇದು ಮಿಥುನ ಲಗ್ನದಿಂದ ನೋಡಿ, ಸಪ್ತಮ ಸ್ಥಾನದ ಅಧಿಪತಿ ವಿವಾಹ ಈಗ ಕಾಲ ಬಂದಿದೆ. ಈ ವಿವಾಹಕ್ಕೆ ಇವರಿಗೆ ಸಪ್ತಮಾಧಿಪತಿ ಗುರು ವ್ಯಯದಲ್ಲಿದ್ದಾನೆ. ಇದು ಸ್ವಲ್ಪ ದೋಷ. ಹೀಗಾಗಿ ಸಪ್ತಮದಲ್ಲಿ ಕೇತು ಇರ್ತಕ್ಕಂಥದ್ದು. ಹೀಗಾಗಿ ನೋಡಿ, ಕೇತು ಮತ್ತು ಗುರು ಈ ಗ್ರಹಶಾಂತಿಯನ್ನು ಮಾಡಿಸಿ ವಿವಾಹಕ್ಕೆ ಪ್ರಯತ್ನ ಮಾಡೋದು ತುಂಬ ಒಳ್ಳೆಯದು. ವಿವಾಹಕ್ಕೆ ಸ್ವಲ್ಪ ಪ್ರತಿಬಂಧಕ.
ಅಡ್ಡಿಗಳು, ತೊಡಕುಗಳನ್ನು ಸೂಚಿಸ್ತಾ ಇದೆ. ಪ್ರಸ್ತುತ ಬುಧ ದಶೆಯಲ್ಲಿ ಇವರಿಗೆ ಈಗ ಕುಜನ ಒಂದು ಕಾಲ ನಡೀತಾ ಇದೆ. ಈಗ ಕುಜ ಚೆನ್ನಾಗಿದ್ದಾನೆ, ಸಂಶಯ ಇಲ್ಲ. ಅಪಗ್ರಹವೇ ಆಗಬಹುದು, ಸ್ವಕ್ಷೇತ್ರದಲ್ಲಿದ್ದಾಗ ಅವ್ರಿಗೆ ಬಲ ಇರುತ್ತೆ. ಹೀಗಾಗಿ ಚೆನ್ನಾಗಿದೆ, ಆತಂಕ ಬೇಡ. ವಿವಾಹ ಪ್ರಯತ್ನ ಮಾಡೋದಾದರೆ ದೋಷ ಏನಾದರೂ ಇದೆಯಾ ಅಂತ ಕೇಳಿದ್ದೀರಿ. ಅದು ಸಪ್ತಮದಲ್ಲಿ ಗುರು ಮತ್ತು ಕೇತು ಈ ಗ್ರಹಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ತನ್ಮೂಲಕ ವಿವಾಹದ ದೋಷ ನಿವಾರಣೆಯಾಗುತ್ತೆ, ಪ್ರಯತ್ನ ಮುಂದೆ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಗಣೇಶ ಚಂದ್ರಕಾಂತ್ ಶಿವಮೊಗ್ಗದಿಂದ. ಇವರು ಹುಟ್ಟಿದ ದಿನಾಂಕ 28/5/2003, ಹುಟ್ಟಿದ ಸಮಯ 9:45 AM. ಇವರ ಪ್ರಶ್ನೆ ಸರ್ಕಾರಿ ಉದ್ಯೋಗದ ಬಗ್ಗೆ ತಿಳಿಸಿ ಅಂತ ಕೇಳ್ತಿದ್ದಾರೆ. ಗಣೇಶ್ ಚಂದ್ರಕಾಂತ್ ಅವರ ಪ್ರಶ್ನೆ ಸರ್ಕಾರಿ ನೌಕರಿ ಬಗ್ಗೆ ಹೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ಇದು ತಮ್ಮದು ಕರ್ಕಟಕ ಲಗ್ನದಲ್ಲಿ ಗುರು ಇರ್ತಕ್ಕಂಥ ತುಂಬ ಒಳ್ಳೆಯದು. ಹಂಸಯೋಗ ಅಂತಂದರೆ ಅಭೀಷ್ಟ ಸಿದ್ಧಿಯನ್ನು ತಂದುಕೊಡ್ತಕ್ಕಂಥ ಯೋಗ. ಹಂಸೆ ಸಾಧ್ಭಿರಭೀಷ್ಟ ತಕ್ಷಿತಿಪತಿ ಅಂತ ಹೇಳುತ್ತೆ. ತುಂಬ ಒಳ್ಳೆಯ ಯೋಗ. ಮತ್ತು ರುಚಕ ಯೋಗವೂ ಇದೆ ಕುಜನಿಂದಾಗಿ. ಅದು ಉಚ್ಚ ಸ್ಥಾನದಲ್ಲಿದ್ದಾನೆ. ಒಂದು ಗುರು ಉಚ್ಚ ಸ್ಥಾನದಲ್ಲಿ, ಕುಜನು ಕೂಡ ಉಚ್ಚ ಸ್ಥಾನದಲ್ಲಿ. ತುಂಬ ಒಳ್ಳೆಯದಿದು, ಒಳ್ಳೆ ಬಲಿಷ್ಠವಾಗಿದೆ ಜಾತಕ. ಸರ್ಕಾರಿ ನೌಕರಿ ಬಗ್ಗೆ ತಾವು ಕೇಳಿದ್ರಿ. ಸರ್ಕಾರಿ ನೌಕರಿಗೆ ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಾಧ್ಯತೆ ಇದೆ. ಈಗ ತಮಗೆ ಕುಜನ ಕಾಲ ಕಳೆದು ಈಗ ರಾಹು ಪ್ರಾರಂಭವಾಗಿದೆ. 2028 ಜನವರಿವರೆಗೂ ನಿಮಗೆ ಹೆಚ್ಚಿನ ಅವಕಾಶಗಳು, ಭಾಗ್ಯಾಧಿಪತಿ ಲಗ್ನದಲ್ಲಿದ್ದಾಗ ಅದೃಷ್ಟವಶಾತ್ ಆಗುವ ಸಾಧ್ಯತೆ, ಪ್ರಯತ್ನ ಅದೃಷ್ಟ ಎರಡೂ ಸೇರಿಬಿಡುತ್ತೆ ಅಂತ. ಹೀಗಾಗಿ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಕುಜನನ್ನು ಕಾಣ್ತಾ ಇದ್ವಿ. ಇನ್ನು ಮಿಥುನ ರಾಶಿಯಲ್ಲಿ ಅಲ್ಲಿ ರವಿ ಬುಧರ ಯುತಿಯನ್ನು ನೋಡ್ತಾ ಇದ್ವಿ. ಗುರುಚಂದ್ರರ ಯುತಿ ಕಾಣ್ತಾ ಇದ್ದೀವಿ, ಅದು ಕರ್ಕಟಕ ರಾಶಿಯಲ್ಲಿ. ಶುಕ್ರ ಮತ್ತು ಕೇತುಗಳ ಯುತಿಯನ್ನು ಕಾಣ್ತಾ ಇದ್ದೀವಿ, ಅದು ಸಿಂಹರಾಶಿಯಲ್ಲಿ. ಮಾಂದ್ಯ ಉದಯಾಗಿದೆ, ಅದು ಕನ್ಯಾ ರಾಶಿಯಲ್ಲಿ. ರಾಹು ಶನಿಶ್ಚರರು ಕುಂಭ ಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿ ಗುರುಚಂದ್ರರ ಯೋಗ, ಗಜಕೇಸರಿ ಯೋಗ. ಅಲ್ಲಿ ಗಜಕೇಸರಿಯಲ್ಲಿ ಮೇಧಾವಿಯೇ ಗುಣಸಂಪನ್ನೋ ರಾಜಪ್ರಿಯಕರೋ ಭವೇತ್ ಅಂತ. ಹೀಗಾಗಿ ಮೇಧಾವಿಗಳಾಗ್ತೀರಿ. ಹಿರಿಯರಿಗೆ, ನಿಮ್ಮ ಬಾಸ್ ಅಥವಾ ನಿಮ್ಮ ಅಧಿಕಾರಿಗಳು ಇಂಥವರಿಗೆ ಸಹಾಯ, ನೀವು ಪ್ರೀತಿಪಾತ್ರರಾಗ್ತೀರ, ಆ ರೀತಿ ಅದನ್ನು ಸೂಚಿಸ್ತಾ ಇದೆ. ಕೃಷಿ ಚಟುವಟಿಕೆಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳು ಸುಲಭವಾಗುತ್ತೆ, ಸಹಕಾರ ಸಿಗುತ್ತೆ, ಮುಖ್ಯವಾಗಿ ಅದು. ಮತ್ತು ತಾಯಿ ಬಂಧುಗಳಲ್ಲಿ ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿರುತ್ತೆ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಹೀಗಾಗಿ ಚೆನ್ನಾಗಿದೆ ಈ ದಿವಸ. ವೃತ್ತಿಯಲ್ಲೂ ಅನುಕೂಲದ ಫಲ ಕಾಣ್ತೀರ. ಸಹೋದರರು, ಸೇವಕರು ಇಂಥವರಿಂದ ಹೆಚ್ಚಿನ ಅನುಕೂಲ, ವಿಶ್ವಾಸ, ನಂಬಿಕೆ ಹೆಚ್ಚಾಗ್ತಕ್ಕಂಥದ್ದು. ನಂಬಿಕೆಯಿಂದ ಯಾವುದೋ ಒಂದು ಕೆಲಸ ಇನ್ನೊಬ್ಬರಿಗೆ ವಹಿಸಿದರೆ ಅವರು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿರ್ತಾರೆ, ಆ ರೀತಿಯಲ್ಲಿ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಸಾಲ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ನೋಡಿ, ಈ ದಿವಸ ನಿಮಗೆ ಮಾತಿನ ಕೌಶಲ್ಯ ತುಂಬ ಚೆನ್ನಾಗಿರ್ತದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಹೆಚ್ಚಿನ ಅನುಕೂಲ, ಸಹಕಾರ ಸಿಗುತ್ತೆ. ಮತ್ತು ಈ ದಿವಸ ಸೇವಕರಿಂದ ಹೆಚ್ಚಿನ ಅನುಕೂಲ, ಗೌರವ ಸಿಗ್ತಕ್ಕಂಥದ್ದು, ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಒಳ್ಳೆಯ ಉಪದೇಶವೂ ಸಿಗುತ್ತೆ, ಅಂದರೆ ಒಳ್ಳೆಯ ಸಲಹೆ ಸಿಗ್ತಕ್ಕಂಥದ್ದು ಹಿರಿಯರಿಂದ, ಅದನ್ನು ಸೂಚಿಸ್ತಾ ಇದೆ. ಈ ದಿವಸ ನಿಮಗೆ ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ಹೊಟ್ಟೆ ಸಂಬಂಧಿ ಹೊಟ್ಟೆ ಅಪ್ಸೆಟ್ ಆಗಿಬಿಡುತ್ತೆ ಈ ದಿವಸ. ಈ ಕಾರಣದಿಂದಾಗಿ ಈ ನಿವಾರಣೆಗೆ ಧನ್ವಂತರಿ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ಸಹಕಾರ ಸಿಗ್ತಕ್ಕಂಥದ್ದು, ಧನಲಾಭ ಇದೆ. ಈ ಫೈನಾನ್ಸ್, ಹಣಕಾಸಿನ ವಹಿವಾಟು ವ್ಯವಹಾರ ಮಾಡ್ತಾರೋ ಯಾರು ಆ ಕ್ಷೇತ್ರದಲ್ಲಿದ್ದಾರಲ್ಲ ಅವರಿಗೆ ತುಂಬ ಚೆನ್ನಾಗಿದೆ. ಮತ್ತು ಬ್ಯಾಂಕುಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಬೋಧಕರಿಗೆ, ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಕುಟುಂಬದಲ್ಲಿ ಒಳ್ಳೆಯ ಸಾಮರಸ್ಯ, ಪ್ರೀತಿ, ಗೌರವಗಳು ಕಾಣುತ್ತೆ, ಆ ರೀತಿಯಲ್ಲಿ ಸಮಾಧಾನ ಇದೆ ಈ ದಿವಸ. ಪ್ರಯಾಣದಲ್ಲಿ ಸ್ವಲ್ಪ ತೊಡಕು ಸೂಚಿಸ್ತಾ ಇದೆ, ಹುಷಾರು. ಗಣಪತಿ ದರ್ಶನ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಈ ದಿವಸ, ಲಾಭದಾಯಕವಾಗಿದೆ. ಮತ್ತು ಈ ದಿವಸ ನಿಮಗೆ ಈ ಹರಳು, ಮುತ್ತು, ರತ್ನ ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಮತ್ತು ಅಲಂಕಾರ ವಸ್ತುಗಳು, ಮತ್ತು ಅನ್ನ ಅಂದರೆ ಯಾವುದನ್ನು ಹೋಟೆಲ್ ಇಂಡಸ್ಟ್ರಿ ಅಂತೀವೋ ಅವುಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಮತ್ತು ನೀರಿನ ವಾಟರ್ ಸೋರ್ಸಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಆರೋಗ್ಯ ಬಲ ತುಂಬ ಚೆನ್ನಾಗಿದೆ ಈ ದಿವಸ.
ಸಂಗಾತಿಯಲ್ಲಿ ಸಾಮರಸ್ಯ, ಪ್ರೀತಿ, ವಿಶ್ವಾಸ ಚೆನ್ನಾಗಿದೆ. ಹೆಚ್ಚಿನ ಪಾಲು ಚೆನ್ನಾಗಿದೆ ಈ ದಿವಸ. ಮನೆ ದೇವರು ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಲಾಭದಾಯಕ ದಿನ, ತುಂಬ ಲಾಭದಾಯಕವಾಗಿದೆ. ಮತ್ತು ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ ಸೂಚಿಸ್ತಾ ಇದೆ. ಮತ್ತು ಸ್ವಲ್ಪ ಕೋಪ ಈ ದಿವಸ ನಿಮ್ಮನ್ನು ಹಾಳು ಮಾಡುತ್ತೆ. ಹೀಗಾಗಿ ಸ್ವಲ್ಪ ಹುಷಾರು. ಮತ್ತು ಆಹಾರ ವ್ಯತ್ಯಾಸ ಸೂಚಿಸ್ತಾ ಇದೆ. ಗಮನ ಇರಲಿ. ಆಹಾರ ಹಾಳುಮೂಳು ತಿಂದ್ಕೊಂಡು ಶರೀರ ಹಾಳು ಮಾಡ್ಕೋಬೇಡಿ ಈ ದಿವಸ. ಅದು ಆಗುತ್ತೆ ಆ ರೀತಿಯಲ್ಲಿ ಗ್ರಹಗಳ ಪ್ರಭಾವದಿಂದ. ಹುಷಾರು. ಇನ್ನು ನಿಮಗೆ ಸಂಗಾತಿಯಲ್ಲಿ ಪರಸ್ಪರ ಅಸಮಾಧಾನ ಇದೆ ಈ ದಿವಸ. ಹೀಗಾಗಿ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಅದು ನಿಮಗೆ ಸಹಾಯ ಮಾಡುತ್ತೆ. ಶಿವಶಕ್ತಿಯರ ಆರಾಧನೆ, ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ಕೌಶಲ್ಯ ಪ್ರದರ್ಶನ, ಜಾಣ್ಮೆಯಿಂದ ಕೆಲಸಗಳಲ್ಲಿ ನೀವು ಜಯಶಾಲಿಗಳಾಗ್ತೀರಾ, ಪ್ರಶಂಸೆಗೆ ಪಾತ್ರರಾಗ್ತೀರಾ, ಅದನ್ನು ಸೂಚಿಸ್ತಾ ಇದೆ. ಲಾಭ, ತುಂಬ ಯಥೇಚ್ಛವಾದ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಹೋಟೆಲ್ ಇಂಡಸ್ಟ್ರಿಯವರಿಗೆ, ಸಿಹಿ ಪದಾರ್ಥ ವ್ಯಾಪಾರಿಗಳಿಗೆ, ಈ ಯಾವುದನ್ನು ದಿನಸಿ ವ್ಯಾಪಾರ ಅಂತೀವೋ ಆ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಅಡಿಕೆ, ತೆಂಗು ಈ ಕ್ಷೇತ್ರಗಳಲ್ಲಿ ಕೆಲಸ, ಹೆಚ್ಚಿನ ಲಾಭ, ಅದರ ವಹಿವಾಟು ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ಮತ್ತು ಈ ದಿವಸ ನಿಮಗೆ ಹಣಕಾಸಿನ ಸಹಾಯ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇದೆ, ಸಣ್ಣ ಪ್ರಮಾಣದಲ್ಲಿ, ಆತಂಕ ಬೇಡ. ನೀವು ಕೂಡ ಧನ್ವಂತರಿ ಪ್ರಾರ್ಥನೆ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಕೆಲಸದಲ್ಲಿ ಈ ದಿವಸ ನಿಸ್ಸೀಮರು. ನೀವು ಯಾವ ಕೆಲಸ ಕೊಟ್ಟರು ಪಕ್ಕಾ ಕೆಲಸ ಮಾಡ್ತಕ್ಕಂಥವ್ರಾಗಿರ್ತೀರ. ಕೆಲಸದಲ್ಲಿ ತುಂಬ ಜಾಣ್ಮೆ ಮತ್ತು ಪ್ರಶಂಸೆ, ಗೌರವಕ್ಕೆ ಪಾತ್ರರಾಗ್ತೀರ. ಮತ್ತು ಜಲಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಕೃಷಿ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ. ಹೂವು, ಹಣ್ಣು, ಹಾಲು, ಹೈನು ಈ ಕ್ಷೇತ್ರದವರಿಗೆ ಲಾಭದಾಯಕವಾಗಿದೆ ಈ ದಿವಸ. ಮತ್ತು ಸಂಗಾತಿಯಲ್ಲೂ ಅಷ್ಟೇ ಪ್ರೀತಿ, ವಿಶ್ವಾಸ, ಸಾಮರಸ್ಯ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇದೆ. ಆದರೆ ವಿದೇಶ ಸಂಪರ್ಕ, ವಿದೇಶ ವಹಿವಾಟು, ಹಿರಿಯರಿಂದ ಮಾರ್ಗದರ್ಶನ ಇದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಸಂಗಾತಿಯಲ್ಲೂ ಸಾಮರಸ್ಯ ಇದೆ ಈ ದಿವಸ. ದೈವ ಕ್ಷೇತ್ರ ದರ್ಶನ ಅಥವಾ ದೇವರ ಒಂದು ಸೇವೆಗಳು, ದೇವರ ಪ್ರಾರ್ಥನೆ, ಪೂಜೆ ಈ ರೀತಿಯಲ್ಲಿ ಒಂದು ಮನಸ್ಸು ಸಿದ್ಧವಾಗುತ್ತೆ. ಒಳ್ಳೆಯ ಸಜ್ಜನರ ಸಂಪರ್ಕ ಏರ್ಪಾಡಾಗ್ತಕ್ಕಂಥದ್ದು ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ಆ ಮಟ್ಟಕ್ಕೆ ಸ್ವಲ್ಪ ಅನುಕೂಲ. ವೃತ್ತಿಯ ಈ ತೊಡಕಿನ ನಿವಾರಣೆಗೆ ಈಶ್ವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಇರ್ತದೆ. ಅದನ್ನೇ ಸಹಿಸ್ಕೊಳ್ಳೋಕೆ ಕಷ್ಟ ಅನ್ನಿಸ್ತಾ ಇರುತ್ತೆ. ಆ ರೀತಿಯಲ್ಲಿದೆ. ಸಂಗಾತಿಯಲ್ಲಿ ಸಾಮರಸ್ಯ, ಪ್ರೀತಿ ತುಂಬ ಚೆನ್ನಾಗಿದೆ. ನಷ್ಟ ವಸ್ತು ಲಭ್ಯವಾಗ್ತಕ್ಕಂಥದ್ದು, ವಸ್ತು ಕಳೆದು ಹೋಗಿದ್ದರೆ ವಾಪಸ್ಸು ಅದು ಸಿಗ್ತಕ್ಕಂಥದ್ದು ಅಥವಾ ಆಲೋಚನೆ ನೆನಪಾಗ್ತಕ್ಕಂಥದ್ದು ಆ ರೀತಿಯಲ್ಲಿದೆ. ಮತ್ತು ಈ ದಿವಸ ನಿಮಗೆ ಸ್ನೇಹಿತರಿಂದ ಸಹಾಯ, ಬಂಧುಗಳ ಸಹಕಾರ ಇದೆಲ್ಲ ನಿರೀಕ್ಷೆ ಮಾಡಬಹುದು ಈ ದಿವಸ. ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಕಾಣ್ತೀರ ಈ ದಿವಸ. ಸಂಗಾತಿಯಲ್ಲಿ ಪ್ರೀತಿ, ಆತ್ಮೀಯತೆ ತುಂಬ ಚೆನ್ನಾಗಿರುತ್ತೆ. ಜಲಕ್ಷೇತ್ರ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ. ಮತ್ತು ವಸ್ತ್ರ ಮತ್ತು ಹಣ್ಣು, ಹೂವು, ಹಾಲು, ಹೈನು ಈ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಸಿಹಿ ಪದಾರ್ಥ ಕ್ಷೇತ್ರದವರಿಗೆ, ರಸಪದಾರ್ಥ ಕ್ಷೇತ್ರದವರಿಗೆ ತುಂಬ ಲಾಭದಾಯಕವಾಗಿದೆ ಈ ದಿವಸ. ಈ ದಿವಸ ನಿಮಗೆ ಸಾಮಾನ್ಯವಾಗಿ ಅಂಥ ನೋಡಿ ಭಾಗ್ಯದಲ್ಲಿ ಮಾಂದಿ ಇರೋದ್ರಿಂದ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಸೂಚಿಸ್ತಾ ಇದೆ. ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿವಸ ಕೆಲಸಗಳಲ್ಲಿ ಹೆಚ್ಚಿನ ಅನುಕೂಲ ಕಾಣ್ತಾ ಇದ್ದೀರಾ, ಚೆನ್ನಾಗಿದೆ ಈ ದಿವಸ. ಮತ್ತು ಬುದ್ಧಿ, ಪ್ರತಿಭಾ ಶಕ್ತಿ ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಮತ್ತು ಗುರು ಶಿಷ್ಯರಲ್ಲಿ ಬಾಂಧವ್ಯ ತುಂಬ ಚೆನ್ನಾಗಿರುತ್ತದೆ ಈ ದಿವಸ. ಸಾಲ ಇದ್ದರೆ ಅದರಿಂದ ಹೊರಗೆ ಬರತಕ್ಕಂಥ ಒಂದು ಸೂಚನೆ, ಆಲೋಚನೆಗಳು ಇವುಗಳು ಉಂಟಾಗುತ್ತೆ ಈ ದಿವಸ. ಈ ದಿವಸ ನಿಮಗೆ ಸ್ವಲ್ಪ ಮನಸ್ತಾಪ, ಯಾರೋ ಏನೋ ಅಂದುಬಿಡ್ತಾರೆ, ಅದು ಎಲ್ಲರ ಸಮ್ಮುಖದಲ್ಲಿ, ಅದು ಮನಸ್ಸಿಗೆ ನೋವಾಗುತ್ತೆ. ಈಶ್ವರನ ಆರಾಧನೆ, ವಿಷ್ಣು ಸಹಸ್ರನಾಮ ಎರಡೂ ಮಾಡಿ. ಹರಿಹರರ ಪ್ರಾರ್ಥನೆ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಸ್ನೇಹಿತರಿಂದ ಉಪಕಾರ ಚೆನ್ನಾಗಿದೆ ಈ ದಿವಸ. ಪ್ರಯಾಣ, ವಿಹಾರ ಆ ಮಟ್ಟಕ್ಕೆ ನಿಮಗೆ ಒಂದು ಸಮಾಧಾನ ಸಿಗುತ್ತೆ. ಸಂಗಾತಿಯಲ್ಲಿ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ. ಸಣ್ಣ ಪ್ರಮಾಣದ ಗಲಾಟೆ ಆಗುವ ಸಾಧ್ಯತೆ ಇದೆ, ಹುಷಾರು. ಆದರೆ ಪ್ರತಿಭಾ ಜಾಣ್ಮೆ ತುಂಬ ಚೆನ್ನಾಗಿದೆ. ಮಕ್ಕಳ ಅಭ್ಯಾಸ ತುಂಬ ಸಮಾಧಾನ ತಂದುಕೊಡುತ್ತೆ. ಮಕ್ಕಳಿಂದ ಸಮಾಧಾನ, ಸೌಖ್ಯ ಇದನ್ನು ಕಾಣ್ತೀರಾ ಈ ದಿವಸ. ಪ್ರಾರ್ಥನೆಗೆ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥಿಸಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಆದಿತ್ಯನಂದಾಯೈ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ.
ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಆಷಾಢ ಮಾಸದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ, ಜೊತೆಗೆ 12 ರಾಶಿಗಳು ಹಾಗೂ ವೀಕ್ಷಕರ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾರ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.